ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಸುಲಭವಾಗಿ ಹೆಸರು ಕಾಳಿನ ಉಸ್ಲಿ ಮಾಡೋ ವಿಧಾನನ ನೋಡೋಣ. ಹೆಸರು ಕಾಳಲ್ಲಿ ಸಾಕಷ್ಟು ಪೋಷಕಾಂಶ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಉಸ್ಲಿನ ನೀವು ಹಬ್ಬಗಳಲ್ಲಿ ದೇವ್ರ ನೈವೇದ್ಯಕ್ಕೆ ಇಡೋದಕ್ಕೆ ಮಾಡ್ಕೋಬೋದು. ಹೆಚ್ಚಾಗಿ ಗಣೇಶ ಹಬ್ಬ ಅಥವಾ ನವರಾತ್ರಿಗಳಲ್ಲಿ ಮಾಡ್ಬೋದು, ಅಥವಾ ಮಕ್ಳಿಗೂ ಈ ರೀತಿಯಾಗಿ ಅವಾಗವಾಗ ಮಾಡ್ಕೊಡ್ಬೋದು. ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. 1 ಕಪ್ಪಷ್ಟು ಹೆಸರು ಕಾಳನ್ನು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಈ ನೀರನ್ನು ಚೆಲ್ಬಿಟ್ಟು 1-2 ಸರಿ ತೊಳೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ಹೆಸರು ಕಾಳನ್ನು ತೊಳೆದ್ಬಿಟ್ಟಿಟ್ಟಿದ್ದೀನಿ. ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಹೆಸರು ಕಾಳು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಜಸ್ಟ್ 1 ವಿಷಲ್ ಆಗೋಷ್ಟು ಪ್ರೆಷರ್ ಕುಕ್ ಮಾಡ್ಕೊಂಡ್ರೆ ಸಾಕು. ತುಂಬ ಬೇಯಿಸ್ಕೋಬಾರ್ದು. ಕಾಳು ಸಪ್ರೇಟು, ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ. ಕಾಳು ಬೇಯೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1/2 ಇಂಚಷ್ಟು ಶುಂಠಿನ ಸೇರಿಸಿದ್ದೀನಿ. 1-3 ಹಸಿಮೆಣಸಿನ್ಕಾಯಿ ಕೂಡ ಹಾಕೋಣ. ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. 1/4 ಕಪ್ಪಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ. ಇದಿವಾಗ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೀರು ಬೇಕಿದ್ರೂ ಸೇರಿಸ್ಕೋಬೋದು. ನಾನು ನೀರು ಹಾಕ್ದಿರಾನೇ ರುಬ್ಬಿಟ್ಟಿದ್ದೀನಿ. ನೋಡಿ, ಹೆಸರು ಕಾಳು 1 ವಿಷಲ್ ಅಷ್ಟೇ ಕುಕ್ ಮಾಡಿದ್ದು. ನೋಡಿ, ಇಷ್ಟು ಬೆಂದರೆ ಸಾಕು. ತುಂಬ ಬೇಯಿಸ್ಬಿಟ್ರೆ ಪೇಸ್ಟ್ ಥರ ಆಗುತ್ತೆ. ಉಸ್ಲಿಗೆ ಈ ಹದದಲ್ಲಿದ್ದರೆ ಸಾಕು. 3/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಕಾಳು ಬೇಯಿಸಿರೋದ್ರಿಂದ ಹೆಚ್ಚು ಕಟ್ಟೆಯನ್ನು ಬಿಟ್ಟಿರೋದಿಲ್ಲ. ಈ ಕಟ್ಟು ಜೊತೆಗೇ ಒಗ್ಗರಣೆಗೆ ಸೇರಿಸ್ಕೋಬೋದು. ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಕಟ್ಟನ್ನು ಶೋಧಿಸ್ಕೊಂಡು ತೆಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಕಟ್ಟಿದೆ ಅಷ್ಟೇ. ನೋಡಿ, ಇದನ್ನು ಮತ್ತೆ ಒಗ್ಗರಣೆಗೆ ಹಾಕ್ತೀವಲ್ಲ, ಆವಾಗ ಇದೇ ಕಟ್ಟನ್ನು ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಉಸ್ಲಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 1.5 ಸೌಟಷ್ಟು ಎಣ್ಣೆನ ಸೇರಿಸಿದ್ದೀನಿ. ಸಣ್ಣ ಸೌಟ್ನಲ್ಲಿ ಎಣ್ಣೆ ಬಿಸಿಯಾದ ನಂತರ 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಅದು ಚಿಟುಕುಟ್ಟಿದ ನಂತರ ಸ್ವಲ್ಪ ಹಿಂಗನ್ನ ಸೇರಿಸೋಣ. 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಇದ್ರ ಜೊತೆಗೆ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಸೇರಿಸೋಣ. ಇದು 1-2 ಸರಿ ಬಾಡಿಸಿದ್ರೆ ಸಾಕು. ಬಾಡಿಸಿದ ನಂತರ ಹೆಸರು ಕಾಳನ್ನು ಸೇರಿಸೋಣ. ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಕಾಳು ಬೇಯಿಸೋವಾಗ ಉಪ್ಪು ಸೇರಿಸಿರಲಿಲ್ಲ. ಇದೊಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸೋಣ. ಹೆಸರು ಕಾಳು ಕಟ್ಟಿದೆಯಲ್ಲ, ಆ ಕಟ್ಟನ್ನೇ ಅಷ್ಟೂ ಸೇರಿಸ್ತಾ ಇದ್ದೀನಿ. ಕಾಳಿಗೆ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಕಟ್ಟು ಸೇರಿಸ್ಬಿಟ್ಟು ಬೇಯಿಸ್ಕೊಂಡ್ರೆ ಅಷ್ಟೊತ್ತಿಗೆ ಉಪ್ಪು ಹಿಡಿಯುತ್ತೆ. ನೋಡಿ, ಆ ಕಟ್ಟೆಲ್ಲ ಹಿಂಗಬೇಕು, ಅಲ್ಲಿವರೆಗೂ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಸಂಪೂರ್ಣವಾಗಿ ಹಿಂಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದಾಗಿದೆ. ನೀವು ನೋಡ್ತಾ ಇರ್ಬೋದು, ಕಾಳು ಮತ್ತು ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಲ್ಲ. ಈ ಹದದಲ್ಲೇ ಇರಬೇಕು. ಹಾಗೆಯೇ ಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ, 1/4 ಕಪ್ಪಷ್ಟು. ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ ನಂತರ 1-1.5 ಟೀ ಸ್ಪೂನ್ ಅಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಸರು ಕಾಳು ಉಸ್ಲಿ ಸಿದ್ಧವಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.